ಧಾರಾಕಾರವಾಗಿ ಮಳೆ ಸುರಿಯುತ್ತಾ ಇತ್ತು. ನಿನ್ನೆ ಶಾಲೆಯಿಂದ ಮನೆಗೆ ಬರಬೇಕಾದರೆ ಒದ್ದೆಯಾಗಿದ್ದ ಬ್ಯಾಗ್ ಅನ್ನ ಅಮ್ಮ ಬಿಸಿನೀರಿನ ಹಂಡೆಯ ಬಳಿ ಇಟ್ಟು ಹೇಗೋ ಒಣಗಿಸಿಟ್ಟಿದ್ದಾಳೆ. ಹೆಗಲಲ್ಲಿ ಬ್ಯಾಗ್ ಅನ್ನ ಹಾಕಿ ಕೈಯಲ್ಲಿ ಛತ್ರಿಯನ್ನ ಹಿಡಿದು ಸ್ನೇಹಿತರ ಜೊತೆ ಶಾಲೆಗೆ ಹೋಗುವ ರಭಸ. ಗಾಳಿಯ ಬಿರುಸಿಗೆ ಹೆದರಿ ನಮ್ಮ ಛತ್ರಿ ಉಲ್ಟಾ ಪಲ್ಟಾ ಆಗುವುದು ನಮಗೇನು ಹೊಸತಲ್ಲ. ನಾವು ನಮ್ಮ ಬ್ಯಾಗ್ನಲ್ಲಿರುವ ಪುಸ್ತಕಗಳನ್ನ ಅಮ್ಮ ವರ್ಷದ ಹಿಂದೆ ಪಾಟೀಲ್ ಕ್ಲೋಸ್ ಸ್ಟೋರಿಂದ ತಂದ ಹೊಸ ಬಟ್ಟೆಯ ಕವರಲ್ಲಿ ಸುತ್ತಿ ಜೋಪಾನವಾಗಿ ಇಟ್ಟಿದ್ದೇವೆ. ನಮ್ಮ ಶಾಲೆ ಇದ್ದಿದ್ದು ಊರಾಚೆ, ಅಂದರೆ ಸರಿಸುಮಾರು 4 ಕಿಲೋಮೀಟರ್ ಹೋಗುವುದಕ್ಕೆ 4 ಕಿಲೋಮೀಟರ್ ಬರುವುದಕ್ಕೆ. ಇಷ್ಟು ಕಷ್ಟ ಬಿಟ್ಟು ಅರ್ಧಂಬರ್ಧ ಒದ್ದೆಯಾದಂತಹ ಬಟ್ಟೆಯಲ್ಲಿ ನಾವು ಶಾಲೆಗೆ ಹೋದ್ರೆ ಹೆಡ್ ಮಾಸ್ಟರ್ ಇವತ್ತು ರಜೆ ಅಂತ ರಜೆ ಘೋಷಣೆ ಮಾಡೋರು. ಇನ್ನೇನು ಮಳೆಯ ಜೊತೆ ನಮ್ಮ ಪಯಣ ಮತ್ತೆ ಮನೆಗೆ. ನನಗೆ ಇತ್ತೀಚೆಗೆ ಮ್ಯಾರಥಾನ್ ಓಡುವ ಹುಚ್ಚು ಹಿಡಿದಿತ್ತು. 10 ಕಿಲೋಮೀಟರ್ ಮ್ಯಾರಥಾನ್ ಕಂಪ್ಲೀಟ್ ಮಾಡಿದ್ರೆ ಸಾಕು, ಏನೋ ಸಂಭ್ರಮ, ಏನೋ ಗತ್ತು. ಹಾಕಿರೋ ಬಿಬ್ ಜೊತೆ ಕೊಟ್ಟಿರೋ ಮೆಡಲ್ ಹಿಡಿದು ಗೋಲ್ ಅಚೀವ್ಡ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಬೇರೆ. ಆದ್ರೆ ಆಗ ಒಂದು ಸ್ಮಾಲ್ ಬೆಂಕಿ ಪಟ್ನ ತಗೊಂಡ್ಬರೋದಕ್ಕೂ ಅಷ್ಟು ದೂರ ಹೋಗಿ ಬರುವುದು ನಮಗೆ ಅನಿವಾರ್ಯ. ನಮಗಿದು ಯಾವತ್ತೂ ಕಷ್ಟ ಅಂತ ಅನಿಸ್ಲೇ ಇಲ್ಲ, ಯಾಕಂದ್ರೆ ಇದಾಗಿತ್ತು ನಮ್ಮ ದಿನಚರಿ. ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿರುವುದು ಏನಂತಂದ್ರೆ, ನಾವು ನಮ್ಮ ಪ್ರಯಾಣವನ್ನು ಆರಂಭಿಸುವಾಗ ನಿರ್ಭಯರಾಗಿರ್ತೇವೆ, ತುಂಬಾ ಉತ್ಸಾಹದಿಂದ ಇರ್ತೇವೆ, ತುಂಬಾ ಶಕ್ತಿಶಾಲಿ ಆಗಿರ್ತೇವೆ. ಆದ್ರೆ ಕಾಲಕ್ರಮೇಣ ಹೋದಂತೆ ನಮ್ಮಲ್ಲಿ ಒಂದು ಭಯ ಸ್ಟಾರ್ಟ್ ಆಗ್ತದೆ. ನಮ್ಮಲ್ಲಿರುವ ಉತ್ಸಾಹಕತೆ ಸ್ವಲ್ಪ ಮಟ್ಟಿಗೆ ಕುಂದಿ ಹೋಗುತ್ತದೆ. ನಮ್ಮ ಪ್ರತಿಯೊಂದು ಕ್ರಿಯೆಗೂ ಪ್ರತಿಯೊಂದು ಆಯ್ಕೆಗೂ ನಾವು ಮನ್ನಣೆಯನ್ನ ಬಯಸ್ತೇವೆ. ಎಲ್ಲದಕ್ಕೂ ವ್ಯಾಲಿಡೇಷನ್ ಅನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನನಗೆ ಒಬ್ರು ಪ್ರಸಿದ್ಧ ಕಲಾವಿದರು ಹೇಳಿದ ಮಾತು ನೆನಪರ್ತಾ ಇದೆ. ಪ್ರತಿಯೊಬ್ಬರಲ್ಲೂ 25ರ ಹರೆಯದಲ್ಲಿ ಪ್ರತಿಭೆ ಇರ್ತದೆ. ಆದರೆ ಇಲ್ಲಿ ಪ್ರಶ್ನೆ ಏನಂತಂದ್ರೆ, 50 ರೀಚ್ ಆಗುವಾಗ ಎಷ್ಟು ಮಂದಿಯಲ್ಲಿ ಆ ಪ್ರತಿಭೆ ಉಳಿದಿರುತ್ತದೆ. ಆದ್ದರಿಂದ ನಾವು ನಮ್ಮ ಪಯಣದ ಸ್ಟಾರ್ಟಿಂಗ್ ನಲ್ಲಿ ಇರತಕ್ಕಂತಹ ಆ ಒಂದು ನಿರ್ಭಯ, ಆ ಒಂದು ಉತ್ಸುಕತೆಯನ್ನ ಕೊನೆಯವರೆಗೆ ಉಳಿಸಿಕೊಂಡು ಹೋಗುವುದು ತುಂಬಾ ಪ್ರಾಮುಖ್ಯತೆ. ಕಮಿಂಗ್ ಬ್ಯಾಕ್ ಟು ಮೈ ಓನ್ ಜರ್ನಿ. ನನ್ನ ಅಪ್ಪನಿಗೆ ನನ್ನ ಶಾಲೆಯಲ್ಲಿ ಎಷ್ಟು ಸಬ್ಜೆಕ್ಟ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಅದೆಲ್ಲಿಂದ ಐಡಿಯಾ ಬಂತೋ ಗೊತ್ತಿಲ್ಲ. ಊರಾಚೆ ಸಿಟಿಯಲ್ಲಿರುವ ಭರತನಾಟ್ಯ ಕ್ಲಾಸಿಗೆ ನನ್ನನ್ನು ಜಾಯಿನ್ ಮಾಡಿಸಿದ್ರು. ಎಲ್ಲರೂ ಕ್ಲಾಸಿಗೆ ಬಂದು ಎಕ್ಸರ್ಸೈಸ್ ಇಂದ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ, ನನಗೆ ನನ್ನ ಮನೆಯಿಂದ ಡ್ಯಾನ್ಸ್ ಕ್ಲಾಸಿಗೆ ಬರುವುದೇ ಒಂದು ದೊಡ್ಡ ಎಕ್ಸರ್ಸೈಸ್ ಆಗಿತ್ತು. ಇದು ನನ್ನ ಜೀವನವನ್ನೇ ಬದಲಾಯಿಸಿತು. ಯಾಕಂತಂದ್ರೆ ನಾನು ಕಂಡ ಬದುಕಿಗಿಂತ ಈ ಬದುಕು ತುಂಬಾನೇ ವಿಭಿನ್ನವಾಗಿತ್ತು. ಇಲ್ಲಿ ನನಗೆ ಹೊಸ ಸ್ನೇಹಿತರ ಪರಿಚಯವಾಯಿತು. ಅವರ ಹಾವ ಭಾವ, ಉಡುಗೆ ತೊಡುಗೆ, ಮಾತಾಡುವ ಭಾಷೆ, ಆ ಭಾಷೆಯ ಶೈಲಿ ಎಲ್ಲವೂ ವಿಭಿನ್ನವಾಗಿತ್ತು. ಅಲ್ಲಿಂದ ನನ್ನ ಹೊಸ ಕನಸುಗಳ ಬದುಕಿನ ಜರ್ನಿ ಸ್ಟಾರ್ಟ್ ಆಯ್ತು. ಇಂಜಿನಿಯರ್, ಡ್ಯಾನ್ಸರ್, ಸಿಂಗರ್, ಹೀಗೆ ಏನೇನೋ ಆಗ್ಬೇಕು ಅಂತ ಕನಸು ಕಟ್ಕೊಂಡು ಉಡುಪಿ ಬಿಟ್ಟು ಬೆಂಗಳೂರಿಗೆ ಬಂದೆ. ಅಪ್ಪ ಅಮ್ಮನ ಮಡಿಲಲ್ಲಿ ಕೂತ್ಕೊಂಡು ಕನಸು ಕಾಣಬೇಕಾದ್ರೆ ಲೈಫ್ ಇಸ್ ಸೋ ಈಸಿ, ಜಗತ್ತೆಲ್ಲ ತುಂಬಾ ಕಲರ್ಫುಲ್ ಅಂತ ಅನಿಸ್ತಾ ಇತ್ತು. ಆದ್ರೆ ಬೆಂಗಳೂರಿಗೆ ಬಂದು ಬಸ್ ಇಳಿದಾಗ್ಲೇ ನನ್ಗೆ ಗೊತ್ತಾಗಿದ್ದು ಬದುಕು ಅಂದ್ರೆ ಏನು ಅನ್ನೋದು.